ಅನುದಿನವೂ ಯೇಸುವಿನೊಂದಿಗೆ. ಜೆ ಶ್ಯಾಮ್ ಜೆಬದುರೈ. ಅಧ್ಯಾಯ 8. ತನ್ನ ಬಳಿಗೆ ಎಳೆದುಕೊಳ್ಳುವ ಯೇಸು. ನನ್ನನ್ನು ತುಸು ಎಳೆ, ನಿನ್ನ ಹಿಂದೆ ಓಡಿ ಬರುವೆನು. ಪರಮಗೀತ 1:4. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3. ಒಂದು ದಿನ ಸಾಯಂಕಾಲ 7 ಗಂಟೆ ಸಮಯ. ಮನೆಯ ದೀಪಗಳೆಲ್ಲ ಪ್ರಕಾಶವಾಗಿ ಉರಿಯಲು ತೊಡಗಿದವು. ಪ್ರಶಾಂತವಾದ ವಾತಾವರಣ. ಆ ಸಮಯದಲ್ಲಿ ಆ ಕೊಠಡಿಗೆ ಒಂದು ದುಂಬಿಯು ಹಾರಿ ಬಂತು. ಬಿಳಿಯ ಗೋಡೆಯ ಮೇಲೆ ಟಪ್ ಟಪ್ ಎಂದು ಬಡಿಯಿತು. ಈ ಕೊಠಡಿಯೇ ತನಗೆ ಸ್ವಂತ ಎಂದು ತಿಳಿದು ಆನಂದವಾಗಿ ಹಾರಾಡಿತು. ಸ್ವಲ್ಪ ಸಮಯದ ನಂತರ ಅದು ಮೇಲೆ ಕಟ್ಟಿದ ಒಂದು ಜೇಡರ ಬಲೆಯಲ್ಲಿ ಆ ದುಂಬಿಯು ಬಿತ್ತು. ಆ ಬಲೆಯಿಂದ ಬಿಡುಗಡೆ ಹೊಂದಲು ಬಹಳವಾಗಿ ಪ್ರಯತ್ನಿಸಿತು, ಆದರೆ ಅದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಜೇಡವು ಕುತಂತ್ರದಿಂದ ತನ್ನ ಬಲೆಯ ದಾರದಿಂದ ಅದನ್ನು ಸುತ್ತಿ ಸುತ್ತಿ ತನ್ನ ವಶ ಮಾಡಿಕೊಂಡಿತ್ತು. ತನ್ನ ಚೂಪಾದ ಕಾಲಿನಿಂದ ಅದನ್ನು ಚುಚ್ಚಿ ಎಳೆಯಿತು. ದುಂಬಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಜೇಡರ ಹುಳು ದುಂಬಿಯ ರಕ್ತವನ್ನು ಕುಡಿಯಿತು. ಕೆಲವು ಕ್ಷಣದಲ್ಲಿ ದುಂಬಿಯ ಶರೀರವು ಜೇಡರ ಬಲೆಯಲ್ಲಿ ನೇತಾಡುತ್ತಿತ್ತು. ಮನುಷ್ಯರು ಹಾಗೆ ಸೈತಾನನು ಬೀಸಿದ ಬಲೆಯಲ್ಲಿ ಸಿಕ್ಕಿ ಬೀಳುತ್ತಾರೆ. ಅನಿತ್ಯವಾದ ಪಾಪದ ಸಂತೋಷಗಳನ್ನು ಅನುಭವಿಸಲು ಅಲೆದಾಡುತ್ತಾರೆ. ಈ ಲೋಕದ ಆಶಾಪಾಶಗಳು, ದೈಹಿಕ ಆಶೆಗಳು ನಮ್ಮ ಆತ್ಮವನ್ನು ತನ್ನ ಕಡೆಗೆ ಎಳೆಯುತ್ತವೆ. ಈ ಬಲೆಯಲ್ಲಿ ಬೀಳುವವರು ಅನೇಕರು, ಏಳುವವರು ಕೆಲವರು. ಮಾಯವಾದ ಕಾರ್ಯಗಳನ್ನು ತೋರಿಸಿ ಸೈತಾನನು ಜನರನ್ನು ತನ್ನ ಪಕ್ಕಕ್ಕೆ ಎಳೆಯುತ್ತಾನೆ. ಇನ್ನೊಂದು ಕಡೆ ಪರಿಶುದ್ಧವಾದ ಜೀವಿತಕ್ಕೆ ಕಲ್ವಾರಿಯ ನಾಯಕನಾದ ಕ್ರಿಸ್ತನು ಎಳೆಯುತ್ತಾನೆ. ಶಾಲೆಯಲ್ಲಿ ಆಡುವ ಟಗ್ ಆಫ್ ವಾರ್ ಎಂಬ ಆಟದಂತೆ. ದೇವ ಮಗುವೆ, ಬಿಡಲಾರದ ಪಾಪದ ಬಂಧನದಲ್ಲಿ ಸಿಕ್ಕಿಕೊಂಡಿದೆಯೋ? ಸಾಲದ ಹೊರೆ ನಿನ್ನನ್ನು ಕುಗ್ಗಿಸುತ್ತದೆಯೋ? ದುರಭ್ಯಾಸಗಳು ನಿನ್ನನ್ನು ಹಿಂಬಾಲಿಸುವೆಯೋ? ಕೆಟ್ಟ ಸ್ನೇಹಿತರ ಸಹವಾಸದಿಂದ ವೇದನೆಗೊಂಡಿದೆಯೋ? ಕೂಡಲೇ ಕ್ರಿಸ್ತನ ಬಳಿಗೆ ಓಡಿ ಬಾ. ಕರ್ತನೇ, ನಿನ್ನ ಬಳಿಗೆ ನನ್ನನ್ನು ಎಳೆದುಕೋ ಎಂದು ಪ್ರಾರ್ಥಿಸು. ಪಾಪವಿಲ್ಲದ ಪರಿಶುದ್ಧನು ಆತನು, ಪಾಪ ವಿಮೋಚಕನು ಆತನೇ. ಶತ್ರುವಿನ ತಲೆಯನ್ನು ಜಜ್ಜಿದಾತನು, ಪಾತಾಳದ ಶಕ್ತಿಯನ್ನು ಗೆದ್ದವನು, ಮರಣದ ಕೊಂಡಿಯನ್ನು ಮುರಿದಾತನು. ಈ ಲೋಕ, ಶರೀರ, ಸೈತಾನ ಇವು ನಮ್ಮನ್ನು ನಾಶ ಮಾಡದಂತೆ ಕಾಪಾಡಲು ಆತನು ಜಯ ಹೊಂದಿದ್ದಾನೆ. ಆತನು ನಮ್ಮನ್ನು ಎಳೆದುಕೊಳ್ಳದಿದ್ದರೆ ಪಾಪವೆಂಬ ಕೆಸರಿನಿಂದ, ಸೈತಾನನ ಶೋಧನೆಗಳಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ನಾವು ಆತನ ಪರಿಶುದ್ಧತೆಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಪ್ರತಿ ನಿಮಿಷವೂ ನಾವು ನಮ್ಮನ್ನು ಆತನಿಗೆ ಒಪ್ಪಿಸಿ, ನನ್ನ ಪ್ರೀತಿಯ ಯೇಸುವೆ, ನಿನ್ನ ಬಳಿಗೆ ನನ್ನನ್ನು ಎಳೆದುಕೋ, ಇನ್ನೂ ಹತ್ತಿರ ಎಳೆದುಕೋ. ನಾನು ಪರಿಶುದ್ಧನಾಗಬೇಕು, ನಿನ್ನ ಸ್ವಾರೂಪ್ಯದಲ್ಲಿ ರೂಪಾಂತರಗೊಳ್ಳಬೇಕು ಎಂದು ಮೊರೆಯಿಡೋಣವೇ. 1. ಮಮತೆಯಿಂದ ಸೆಳೆದುಕೋ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3. ಆಹಾ, ಅವರ ಸೌಖ್ಯವೆಷ್ಟು, ಅವರ ಸೌಂದರ್ಯವೆಷ್ಟು. ಜೆಕರ್ಯ 9:17. ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ಕೀರ್ತನೆ 18:35. ಕರ್ತನು ತನ್ನ ಕೃಪಾ ಕಟಾಕ್ಷದಿಂದ ನಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ನಮ್ಮ ಭಕ್ತಿಯಿಂದಲೂ ಪುಣ್ಯ ಕ್ರಿಯೆಗಳಿಂದಲೂ ಅಲ್ಲ. ನಾವು ಪರಿಶುದ್ಧ ಜೀವಿತವನ್ನು ಜೀವಿಸಲು ಸೈತಾನನು ಅಡ್ಡಿ ಮಾಡುವುದರಿಂದ ಆತನು ತನ್ನ ಕೃಪಾ ಕಟಾಕ್ಷದಿಂದಲೂ ಸ್ನೇಹದಿಂದಲೂ ನಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಕ್ರಿಸ್ತನು ನಮ್ಮನ್ನು ತನ್ನ ಕೃಪೆಯಿಂದ ಸೆಳೆದುಕೊಳ್ಳದಿದ್ದರೆ ನಿತ್ಯ ಜೀವವನ್ನು ಕಳೆದುಕೊಳ್ಳುತ್ತಿದ್ದೆವು. ಎಷ್ಟು ಮಹಿಮೆಯ ಭಾಗ್ಯವಿದು. 2. ಮಮತೆಯ ಹಗ್ಗದಿಂದ ಸೆಳೆದುಕೋ. ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ಹೋಶೇಯ 11:4. ಪ್ರೀತಿಯ ಯೇಸುವಿನ ಸುವಾರ್ತೆ, ಪ್ರೀತಿಯ ಸುವಾರ್ತೆಯ ಜೊತೆಗೆ ಜನರಲ್ಲಿ ಪ್ರೀತಿ ತೋರಿಸಿದ ದೇವಕುಮಾರನೇ ಯೇಸು ನಮ್ಮನ್ನು ತನ್ನ ಮಮತೆಯ ಹಗ್ಗದಿಂದ ಸೆಳೆದುಕೊಳ್ಳಲೆಂದೇ ತಾನು ಹಗ್ಗದಿಂದ ಕಟ್ಟಲ್ಪಟ್ಟವನಾಗಿ ಪಿಲಾತನ ಮುಂದೆ ನಿಂತನು. ಆತನ ಬೆವರಿನಿಂದ ಕೂಡಿದ ರಕ್ತ, ಆತನು ಅನುಭವಿಸಿದ ಚಡಿ ಏಟುಗಳು, ಸುರಿಸಿದ ರಕ್ತ, ಆತನ ಕಣ್ಣೀರು ಎಲ್ಲ ಮಮತೆಯ ಹಗ್ಗವಾಗಿ ಆತನ ಕಲ್ವಾರಿಯ ಬಳಿಗೆ ನಮ್ಮನ್ನು ಕರೆದು ತಂದಿದೆ. ಪ್ರೀತಿಗೆ ಇರುವ
ಅಯಸ್ಕಾಂತ ಶಕ್ತಿಯು ಬೇರೆ ಯಾವ ಶಕ್ತಿಯೂ ಇಲ್ಲ. ಪ್ರೀತಿಗೆ ಬಗ್ಗದವರು ಯಾರೂ ಇಲ್ಲ. ಇಸ್ರೇಲರ ಮೇಲೆ ಆತನಿಗೆ ಎಷ್ಟು ಪ್ರೀತಿ, ಎಷ್ಟು ಅದ್ಭುತಗಳನ್ನು ಮಾಡಿದನು. ಅವರಿಗಾಗಿ ವಿಜ್ಞಾಪಿಸಿದನು, ಅವರನ್ನು ಆಶೀರ್ವದಿಸಿದನು. ಆದರೆ ಅವರು ಆತನನ್ನು ಅಲಕ್ಷ್ಯ ಮಾಡಿದರು. ಆತನು ಆ ದ್ರೋಹವನ್ನು ಸಹಿಸಲಾಗಲಿಲ್ಲ. ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡರು? ಯೆರೆಮೀಯ 2:5. ಮನುಷ್ಯರನ್ನು ಮಮತೆಯ ಹಗ್ಗದಿಂದ ಕಟ್ಟುವುದಕ್ಕಾಗಿಯೇ ಯೇಸು ಈ ಭೂಮಿಗೆ ಬಂದನು. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳಲ್ಲಿ ಒದಗಿಸಿಕೊಳ್ಳುವಂತೆ ತನ್ನ ಪ್ರೀತಿಯಿಂದ ಸೆಳೆದುಕೊಂಡನು. ಆಹಾ, ಆತನ ಪ್ರೀತಿ ಎಷ್ಟು ದೊಡ್ಡದು! ದೇವ ಮಗುವೆ, ನೀನು ಕ್ರಿಸ್ತನ ಬಳಿಗೆ ಬಾ. ಎಲ್ಲಾ ತರಹದ ಗುಲಾಮಗಿರಿಯಾದ ಹಗ್ಗಗಳನ್ನು ಕಿತ್ತು ಹಾಕು. ಅಯ್ಯೋ, ಆ ಕಾರ್ಯಗಳೆಂಬ ಹಗ್ಗ. ಯೆಶಾಯ 5:18. ಅವನ ಪಾಪ ಪಾಶಗಳು. ಜ್ಞಾನೋಕ್ತಿ 5:22. ಅವಳು ಬೋನು, ಅವಳ ಹೃದಯದ ಬಲೆ, ಅವಳ ಕೈಪಾಶ. ಪ್ರಸಂಗಿ 7:26. ಎಲ್ಲವನ್ನು ಬಿಟ್ಟು ಕ್ರಿಸ್ತನ ಪ್ರೀತಿಯನ್ನು ಹುಡುಕಿ ಬಾ. ಆತನ ಮಮತೆಯಿಂದ ಕಟ್ಟಲ್ಪಡು, ನೀನು ಆಶೀರ್ವದಿಸಲ್ಪಡುವಿ. ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳೆಕೊಳ್ಳುವೆನು ಎಂದು ಹೇಳಿದನು. ಯೋಹಾನ 12:32. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರರು. ಯೋಹಾನ 6:44. ಕಲ್ವಾರಿ ತಾನೇ ಈ ಲೋಕದ ಅಯಸ್ಕಾಂತ ಶಕ್ತಿ. ಶಿಲುಬೆಯಲ್ಲಿ ಯೇಸು ಮೇಲಕ್ಕೆ ಎತ್ತಲ್ಪಟ್ಟನು. ಮರಳುಗಾಡಿನಲ್ಲಿ ಮೇಲಕ್ಕೆ ಎತ್ತಲ್ಪಟ್ಟ ತಾಮ್ರದ ಸರ್ಪವನ್ನು ದೃಷ್ಟಿಸಿದವರು, ಹಾವಿನಿಂದ ಕಚ್ಚಲ್ಪಟ್ಟವರು, ಗುಣ ಹೊಂದಿದ ಹಾಗೆ ಶಿಲುಬೆಯಲ್ಲಿದ್ದ ಯೇಸುವನ್ನು ದೃಷ್ಟಿಸಿದವರು ಪ್ರಾಣ, ಆತ್ಮ, ಶರೀರಗಳಲ್ಲಿ ಗುಣ ಹೊಂದಿದರು. ಆತನು ಅವರನ್ನು ಎಳೆದುಕೊಳ್ಳುತ್ತಾನೆ. ಕ್ರಿಸ್ತನ ಆಗಮನವು ಒಂದು ಅಯಸ್ಕಾಂತ. ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ನಿತ್ಯ ಜೀವಕ್ಕೆ ಹೋಗುವವರು. ಆತನ ಬರುವಿಕೆಯಲ್ಲಿ ಆತನೊಂದಿಗೆ ಇರುವರು. ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರುವರು. ಆಹಾ, ಎಷ್ಟು ಆನಂದ! ನನ್ನ ಪ್ರೀತಿಯ ಯೇಸು ರಾಜ, ನನ್ನನ್ನು ಸೆಳೆದುಕೋ. ಇನ್ನೂ ಹತ್ತಿರ ಸೆಳೆದುಕೋ. ನಾನು ನಿನ್ನವನು, ನೀನು ನನ್ನವನು. ಆಮೇನ್. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.